ಬಜೆಟ್ ಫ್ರೆಂಡ್ಲಿಯಿಂದ ಹೋಗ್ತಾ ಇದ್ದೀವಿ. ಟ್ರೈನ್ ಬರ್ತಿದೆಯಾ ಇಲ್ಲ ಅಂತ. ಚಿಕ್ಕ ರೋಡು, ಭಯ ಪಡ್ಕೋಬೇಡಿ. ಯಾವ ಬಸ್ಸು ಇರಲಿಲ್ಲ. ರೆಕಗ್ನೈಸೇಷನ್ ಮಾಡ್ತಾರೆ. ಇರ್ರೆಸ್ಪಾನ್ಸಿಬಲ್ ಥರ ಬೆಂಗಳೂರು ಟ್ರಾಫಿಕ್ ಇದು ಬೇಕು ಅಂತಿರ ನೋಡಿ. ತುಕಾಲಿ ಥರ ಇತ್ತು. ನಮ್ಮ ವೈಫ್ ಅದು ಫುಲ್ ಝೀರೋ. ಬಟ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಜು ಶಮಂತ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಿದ್ದೀವಿ. ಬಜೆಟ್ ಫ್ರೆಂಡ್ಲಿಯಿಂದ ಹೋಗ್ತಾ ಇದ್ದೀವಿ. ಸೊ ನಾವಿವಾಗ ಕಾಟ್ಗುಡಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ. ಸೊ ಬಸ್ ಸ್ಟ್ಯಾಂಡಿಂದ ಇಲ್ಲಿಂದ ನಾವು ಟಿನ್ ಫ್ಯಾಕ್ಟ್ರಿಗೆ ಹೋಗ್ತೀವಿ. ಟಿನ್ ಫ್ಯಾಕ್ಟ್ರಿಯಿಂದ ಹೆಬ್ಬಳ್ಳ ಔಟರ್ ರಿಂಗ್ ರೋಡ್ ಹೋಗ್ತೀವಿ. ಅಲ್ಲಿಂದ ಘಾಟಿ ಸುಬ್ರಹ್ಮಣ್ಯಂಗೆ ಬಸ್ ತಗೋತೀವಿ. ಇಲ್ಲಿ ನಮ್ಮ ಹಸ್ಬೆಂಡ್ ಇದ್ದಾರೆ ನೋಡಿ. ಹಾಯ್ ಹೇಳಿ ನಮ್ಮ ವ್ಯೂವರ್ಸ್ಗೆ. ಹಾಯ್. ಓಕೆ, ಮತ್ತು ಏನು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಬರೋದು ಎಷ್ಟೊತ್ತಾಗುತ್ತೆ, ಬಸ್ಸಸ್ ಏನು ಎತ್ತ ಅಂತ ಎಲ್ಲ ಅಪ್ಡೇಟ್ ಕೊಡ್ತೀನಿ. ಆ್ಯಕ್ಚುಲಿ ಇದು 2 ವೇವಿಂದ ಹೋಗ್ಬೋದು, ಮೆಜೆಸ್ಟಿಕ್ಕಿಗೆ ಹೋಗ್ಬೋದು. ಬಟ್ ನಾವು ವೈಟ್ ಫೀಲ್ಡ್ ಇರೋದ್ರಿಂದ ಹೆಬ್ಬಾಳ್ ನಮಗೆ ಹತ್ತಿರ ಆಗುತ್ತೆ. ಸೊ ಮತ್ತು ಏನು ಮೆಜೆಸ್ಟಿಕ್ಗೆ ಹೋಗಿ ಅಲ್ಲಿಂದ ಚೇಂಜ್ ಮಾಡಿಕೊಂಡು ಮೆಜೆಸ್ಟಿಕ್ಗೆ ಹೋಗೋಕ್ಕೆ ನಮಗೆ 2.5 hour ಆಗುತ್ತೆ. ಅದ್ರ ಬದಲು ನಾವು ಹೆಬ್ಬಳ್ಳಿಂದ ಹೋದರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಶಾರ್ಟ್ ರೂಟ್ ತೊಗೊಂಡಿದ್ವಿ. ಬಟ್ 3 ಬಸ್ ಚೇಂಜ್ ಮಾಡಬೇಕು ನೋಡಿ. ಬಸ್ಸಸ್ ಒಂದು ಇಲ್ಲ. ಟಿನ್ ಫ್ಯಾಕ್ಟ್ರಿಗೆ ಯಾವುದೂ ಇಲ್ಲ. ಸೊ ಇವಾಗ ನಾವು ಟಿನ್ ಫ್ಯಾಕ್ಟ್ರಿ ಬಸ್ ಹುಡ್ಕೋಣ ಬನ್ನಿ. ನಮ್ಮ ಅದೃಷ್ಟಕ್ಕೆ ಬೇಗ ಸಿಕ್ಕಿದರೆ ಸಾಕು ಅಂತ ಹೇಳ್ತೀನಿ. ಇವಾಗೆ ನಾವು ಹೆಬ್ಬಾಳ್ ಫ್ಲೈಓವರ್ ಹತ್ರ ಇಳ್ಕೊಂಡಿದ್ದೀವಿ. ಇವಾಗೆ ದೊಡ್ಡಬಳ್ಳಾಪುರ ಕಡೆ ಹೋಗ್ಬೇಕಂತ, ಬ್ರಿಡ್ಜ್ ದಾಟಿ ಹೋಗ್ಬೇಕಂತೆ. ಸೊ ನಾವು ಇವಾಗ ಬ್ರಿಡ್ಜ್ ದಾಟ್ಕೊಂಡು ಹೋಗ್ತಾ ಇದ್ವಿ. ಇದು ಯಾವುದು ದೊಡ್ಡಬಳ್ಳಾಪುರ ಹಾಗೆ ಹೆಬ್ಬಾಳ್ ಫ್ಲೈಓವರ್ ಹತ್ರ ದೊಡ್ಡಬಳ್ಳಾಪುರ ಬಸ್ಸಸ್ಸೂ ಬರ್ತವೆ. ಸೊ ಅಲ್ಲಿಗೆ ಹೋಗಿ ಅಂದಿದ್ದಾರೆ. ಸೊ ಹೋಗ್ತಾ ಇದ್ದೀವಿ. ನೋಡಿ, ಅಲ್ಲಿಂದ ಬಂದಷ್ಟೇ ಅದೇ ರೋಡಿಗೆ ಬರ್ತೀವಿ. ಇಲ್ಲಿ ಟ್ರೈನ್ ಟ್ರ್ಯಾಕ್ ಇದೆ, ಹುಷಾರಾಗಿ ದಾಟಬೇಕು, ನೋಡಿಕೊಂಡು ಟ್ರೈನ್ ಬರ್ತಿದೆಯಾ ಇಲ್ಲ ಅಂತ. ಆಲ್ಮೋಸ್ಟ್ ಬರೋಲ್ಲ. ದೊಡ್ಡಬಳ್ಳಾಪುರಗೂ ಟ್ರೈನು ಇದೆ, ಬಟ್ ಟೈಮ್ ಆಗಿಬಿಟ್ಟಿದೆ. ಸೊ ಅದರಿಂದ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ಇನ್ನು ನಡ್ಕೊಂಡು ಬರ್ತಾನೆ ಹೀಗೆ. ಫುಲ್ಲು ಒಳ್ಳೆ ಚಿಕ್ಕ ರೋಡು, ಭಯ ಪಡ್ಕೋಬೇಡಿ, ಯಾರು ಏನು ಮಾಡಲ್ಲ ನಿಮಗೆ. ಬಟ್ ಹಂಗೆ ನಡ್ಕೊಂಡು ಬಂದರೆ ಈ ಪಿಲ್ಲರ್ ಪಕ್ಕ ಒಂದು ಸರ್ವಿಸ್ ರೋಡ್ ಇದೆ. ಈ ಪಿಲ್ಲರ್ ಬಂದಲ್ಲ, ಈ ಪಿಲ್ಲರ್ ಅಂದರೆ ಸರ್ವಿಸ್ ರೋಡ್. ಅದು ಆ ಸರ್ವಿಸ್ ರೋಡ್ ಇದೆ. ಆ ಸರ್ವಿಸ್ ರೋಡು ಹಂಗೆ ನಡ್ಕೊಂಡು ಹೋದರೆ ಅಲ್ಲೊಂದು ಬಸ್ ಸ್ಟಾಪ್ ಬರುತ್ತೆ ದೊಡ್ಡಬಳ್ಳಾಪುರಕ್ಕೆ. ಅಲ್ಲಿ ನೋಡಿ BTMP ಅಂತಲೂ ಹಾಕಿದ್ದಾರೆ. BTP 550 ಬಸ್ ಸ್ಟಾಪು. ಇದು ಅರಸಾಹಸ. ಬಟ್ ಟ್ರೈನಲ್ಲಿ ಬಂದರೆ ಬೈಯಪ್ಪನಹಳ್ಳಿಯಿಂದ ಟ್ರೈನ್ ಇದೆ. ನೋಡೋಣ, ಆ ಕಡೆಯಿಂದ ಏನಾದ್ರು 5:30 ಅಷ್ಟರಲ್ಲಿ ಬಂದರೆ ಟ್ರೈನ್ಗೆ ಬಂದುಬಿಡ್ತೀವಿ. ಆ ಕಡೆಯಿಂದ ಇಲ್ಲ ಅಂದರೆ ಬಸ್ಸೇ. ಸೇಮ್ ಪ್ರೊಸೀಜರು, ಸೇಮ್ ಅಲ್ಲಿಂದ ಹತ್ತದು ಇಲ್ಲಿ ಬರೋದು. ಇವಾಗ ನಾವು ಮನೆ ಬಿಟ್ಟಾಗ 12 ಗಂಟೆ, ಇಲ್ಲಿಗೆ ಬರೋಷ್ಟರಲ್ಲಿ 1:30 ಆಗಿದೆ. ಇವಾಗ ಇನ್ನು ದೊಡ್ಡಬಳ್ಳಾಪುರಕ್ಕೆ ಹೋಗಿ ಘಾಟಿಗೆ ಹೋಗೋಷ್ಟರಲ್ಲಿ 3 ಗಂಟೆ ಆಗ್ಬೋದು, 3-3:30 ನೋಡುವ. ಹೋದ್ಸತಿ ನಾವು 5 ಗಂಟೆಗೆ ಹೋಗಿದ್ದೀವಲ್ಲ. ಎಷ್ಟು ಗಂಟೆಗೆ ಹೋಗಿದ್ದೀವಿ ಹೋದ್ಸತಿ? ಮನೆನೇ 2 ಗಂಟೆ ಬಿಟ್ಟಿದ್ದೆ, 2:30. ಮನೆನೇ 2-2:30 ಬಿಟ್ಟಿದ್ವಿ. ಇಲ್ಲಿ ಬರೋಷ್ಟಿಗೆ 4. ಘಾಟಿಗೆ ಹೋಗೋಷ್ಟರಲ್ಲಿ 5 ಗಂಟೆ ಆಗಿಬಿಟ್ಟಿತ್ತು. ಯಾವ ಬಸ್ಸು ಇರಲಿಲ್ಲ, ಬಟ್ ಆಟೋ ಮಾಡ್ಕೊಂಡು ಹೋಗಿದ್ವಿ. ಬರಬೇಕು ಅಲ್ಲಿಂದ ನಡ್ಕೊಬಂದರೆ ಹಂಗೆ ನಡ್ಕೊಂಡು ಬರಬೇಕು. ಅಲ್ಲಿಂದ ಅಲ್ಲಿ ಬಸ್ ಸ್ಟಾಪ್ ಕಾಣಿಸ್ತಿದೆ. ದೊಡ್ಡಬಳ್ಳಾಪುರಕ್ಕೆ ಹೋಗಬೇಕು. ಘಾಟಿಗೆ ಡೈರೆಕ್ಟ್ ಸಿಗಲ್ಲ ಅನ್ಕೋತೀನಿ, ನೋಡಬೇಕು. ನಾವು ಘಾಟಿ ಬಸ್ ನೋಡ್ತಾ ಇದ್ವಿ ದೊಡ್ಡಬಳ್ಳಾಪುರಕ್ಕೆ. ಇವಾಗ ಅಲ್ಲಿಂದ ನಡ್ಕೊಬರ್ಬೇಕು. ಇಲ್ಲಿ ಗಂಟ ಫ್ಲೈಓವರ್ ಆಚೆ ಬರಬೇಕು. ಹೆಬ್ಬಾಳ್ ಫ್ಲೈಓವರಿಂದ ಹೆಬ್ಬಾಳ್ ಫ್ಲೈಓವರ್ ಆಚೆಯಿಂದ ನಡ್ಕೊಬರ್ಬೇಕು. ಬಂತು. ಬಟ್ ಬಸ್ ಸ್ಟಾಪಿಗೆ ಬರೋಕ್ಕಿಂತ ಮುಂಚೆನೇ ಬಂದು ಹತ್ಕೊಂಡ್ವಿ. ಸೀಟ್ ಸಿಕ್ಕಿತು. ಅದು ಯಾರೋ ಒಬ್ಬರು ಹುಡುಗ ಕುತ್ಕೊಳ್ಳಿ ಅಣ್ಣ ಅಂತ. ತುಂಬ ಖುಷಿ ಆಯಿತು. ರೆಕಗ್ನೈಸೇಷನ್ ಮಾಡ್ತಾರಲ್ಲ ನಮ್ಮನ್ನೆಲ್ಲ. ಇವಾಗೆ ದೊಡ್ಡಬಳ್ಳಾಪುರಕ್ಕೆ ಬಂದಿವಿ. ಬಸ್ ನೋಡಿದ್ರೆ ಅಲ್ಲೇ ನಿಲ್ಸಲ್ಲ, ಹಿಂದ್ಗಡೆ ಬಸ್ ಸ್ಟ್ಯಾಂಡ್ ಇರೋದು ಅಲ್ಲಿ ಮುಂದೆ. ಓಕೆನಾ? ಅಲ್ಲಿ ಬಸ್ಸಸ್ ಎಲ್ಲ ಕಾಣಿಸ್ತಿದೆ ನೋಡಿ. ಅಲ್ಲಿ ಏನಕ್ಕೆ ಇಲ್ಲಿ ನಿಲ್ಲಿಸ್ತಾರೋ ಗೊತ್ತಿಲ್ಲ. ಬರ್ತಾ BMTC ಬಸ್ಗಳು ಮಾತ್ರ ಒಂದು ಇರ್ರೆಸ್ಪಾನ್ಸಿಬಲ್ ಥರ ಬಿಹೇವ್ ಮಾಡ್ತಾರೆ. ಇರಲಿ ಬಿಡಿ. ಇವಾಗ ನಾವು ಇಲ್ಲಿ ಆಟೋ ಅಥವಾ ಏನಿರುತ್ತೆ ತಗೊಂಡು
ಬಸ್ ಘಾಟಿ ಇದ್ರೆ ಬಸ್, ಇಲ್ಲ ಸುಬ್ರಹ್ಮಣ್ಯ ಆಟೋ ಇದ್ರೆ ಆಟೋ. ಹೋಗ್ತೀವಿ. ಅದಕ್ಕಿಂತ ಮುಂಚೆ ಏನಾದರೂ ತಿನ್ನೋಕ್ಕೆ ತೊಗೊಳ್ತೀವಿ. ಸ್ವಲ್ಪ ಹಸುವಾಗ್ಬಿಟ್ಟಿದೆ. ಬೆಳಿಗ್ಗೆ ನಾವು ಸಾಬುದಾನಕ್ಕೆ ಇದೇನು ಸಾಬುದಾನ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಕೊಂಬಂದಿದ್ವಿ ಅಷ್ಟೇ. ಸೊ ನಮ್ಮ ಹಸ್ಬೆಂಡ್ ಇಲ್ಲಿದ್ದಾರೆ. ಏನಾದರೂ ಹೇಳ್ತೀರಾ ಬಸ್ಸಲ್ಲಿ ನಿಲ್ಸಿದ್ದೆ? ಏನಿಲ್ಲ, ಬಸ್ ಹುಡುಕ್ಬೇಕು, ಬಸ್ ಬೇಗ ಸಿಕ್ಕಿದ್ರೆ ಘಾಟಿಗೆ ಹೋಗ್ಬೇಕು. ಆಲ್ರೆಡಿ 3 o'clock ಆಯಿತು. 3 ಗಂಟೆ ಆಗ್ಬಿಟ್ಟಿದೆ. ಟೋಟಲ್ ಎಷ್ಟು 2 hours? 12 o'clock ಬಿಟ್ಟಿದ್ದು 3 hours ಆಯಿತು. 3 hours ಆಗಿದೆ ನೋಡಿ ನಾವು ಮನೆ ಬಿಟ್ಬಿಟ್ಟು. ಏನು ಬೆಂಗಳೂರು ಟ್ರಾಫಿಕ್ಕಿಂದ ಬರಬೇಕಲ್ವಾ. ಘಾಟಿ ಎಲ್ಲ ಘಾಟಿ. ಘಾಟಿಗೆ ಹೋಗೋಕ್ಕೆ ನೋಡಿ ಫುಲ್ 3 ಗಾಡಿ ಇಲ್ಲ ಪರವಾಗಿಲ್ಲ ನೋಡಿ. ಇವಾಗ ಪ್ಲೇಸ್ ಚೇಂಜ್ ಮಾಡಿದ್ದೀವಿ. ಅಲ್ಲಿ ಮುಂದೆ ಕೊಟ್ಟಿದ್ವಿ, ಹಿಂದೆ ಬಂದು ನಮಗೆ ಅಲ್ಲಿ ಬಸ್ಸು ಸಿಗಲಿಲ್ಲ. ಬಸ್ಸು ಸಿಗ್ತಿರೋ ಕಾರಣ ಆಟೋ ಅಂದ್ಕೊಂಡ್ವಿ. 30 rupees ಪರ್ ಹೆಡ್. ಸೊ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನೋಡ್ಬೋದು ವೀಲ್ಸ್ ಎಲ್ಲ ಹೇಗಿದೆ ಅಂತ. ನಾವು ಮಧ್ಯ ಕೂತಿದ್ವಿ, ಅದಕ್ಕೆ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಬ್ಯಾಕ್ ಬಂದ್ಕೊಂಡ್ವಿ, ಎಲ್ಲ ಹೇಳಿದ್ರು. ಸೊ ಹೆಂಗೆ ಅನಿಸಿದೆ ಫಸ್ಟ್ ಎಕ್ಸ್ಪೀರಿಯನ್ಸ್? ಸೆಕೆಂಡ್ ಎಕ್ಸ್ಪೀರಿಯನ್ಸ್ ಮೇಡಮ್ ಅವ್ರಿಗೆ ಫಸ್ಟ್ ಸತಿ ಬಂದಿದ್ದೀವಿ. ಹೆಂಗೆ ಅನಿಸಿದೆ ಎಕ್ಸ್ಪೀರಿಯನ್ಸು? ಓಕೆ ಎಕ್ಸ್ಪೀರಿಯನ್ಸಾ? ಇವಾಗ ಆರಾಮಾಗಿದೆ. ನಾವು ಗಟ್ಟಿಗೆ ಇದಾಗ್ಬಿಡ್ತೀವಿ ಆಮೇಲೆ. ನನಗೆ ಬೇಡ, ನಮ್ಗೆ ಗೊತ್ತು ಹೇಗೆ ಬ್ಯಾಲೆನ್ಸ್. ಮಂಡ್ಯಾವಳಿ ರೈತರದು ಪ್ರೈಸಿಗೆ ಬರ್ತಿದೆ. ಗಂಟೆ ಹೋಗಿದೆ. ನೋಡಿ ಇವಾಗ ಬರ್ತಾ ಇದ್ದೀವಿ. ಜಾತ್ರೆ ನಡೀತದೆ ನಮ್ಮ ಊರ ಜಾತ್ರೆ. ಇವಾಗ ಆಟೋದಿಂದ ಬಂದ್ವಿ. ಇವಾಗ ಹೋಗ್ತಾ ಇದ್ದೀವಿ ಶ್ರೀ ಘಾಟಿ ಸುಬ್ರಹ್ಮಣ್ಯ ದೇವಾಲಯ. ನೋಡಿ ಇಲ್ಲಿ ಇವಾಗ ಒಳಗೆ ಹೋಗ್ಬೇಕು. ಒಳಗೆ ಹೋಗಿ ದರ್ಶನ ಮಾಡ್ಕೋಬೇಕು. ಬಾಯಿಲ್ಲ ನಡಿ. ಇವಾಗ ಜಸ್ಟ್ ಬಂದಿವಿ. ಅಲ್ಲಿ ಜಾತ್ರೆಗೆಲ್ಲ ರೆಡಿ ಮಾಡ್ಕೊತವ್ರೆ. ಶ್ರೀ ಘಾಟಿ ಸ್ವಾಮಿ ಸೇವಾಲಯ ಅಂತ ನೋಡಿ. ಇದೇ ಎಂಟ್ರೆನ್ಸು. ಹಿಂಗೆ ನಡ್ಕೊಂಡು ಹೋಗ್ಬೇಕು. ಚಪ್ಪಲಿ ಸ್ಟಾಪ್ ಅಲ್ಲೇ ಇರುತ್ತೆ. ನಮ್ಮ ಇಷ್ಟಕ್ಕೆ ಡೈರೆಕ್ಟ್ ಎಂಟ್ರಿ ಇರುತ್ತೆ ಅನ್ಕೋತೀನಿ. ಬ್ರಹ್ಮ ರಥೋತ್ಸವಕ್ಕೆ ಶ್ರೀ ಘಾಟಿ ಸುಬ್ರಹ್ಮಣ್ಯ ಬ್ರಹ್ಮ ರಥೋತ್ಸವ 25ನೇ ತಾರೀಕಿದೆ ತೇರು. ನೋಡಿ ಇಲ್ಲಿ ನಿಮ್ಮ ವಿಜು ಎಲ್ಲರೂ ವಿಜು ಬೇಕು ಅಂತಿರೋ ನೋಡಿ. ಇಲ್ಲಿದ್ದಾರೆ ಅನ್ನಲ್ಲ, ನೀನೇ ಅವ್ರಿಗೆ ಇದೆಯಾ? ಫ್ರಂಟಲ್ಲೂ ಬರ್ತಾರೆ. ಇಲ್ಲೊಂದು ಇಲ್ಲಿದೆ. ಎಲ್ಲಿ ಸರ್ ಒಂಚೂರು ಬನ್ನಿ. ಹಾಂ, ಹಿಂಗೆ ಹೋಗ್ಬೇಕು. ಡೈರೆಕ್ಟ್ ಬಿಡಬೇಕಿತ್ತು ನೋಡಿ. ಇಲ್ಲಿ ಡೈರೆಕ್ಟ್ ಬಿಡ್ತಿದ್ರು ಫಸ್ಟು. ಇಲ್ಲಿದೆಯಲ್ಲ ಈ ಗೇಟಿಂದ ಬಿಡ್ತಿದ್ರು. ಇವಾಗೇನೋ ಸಿಸ್ಟಮ್ ಮಾಡಿದ್ರು ಇಲ್ಲಿಂದ ಹೋಗ್ಬೇಕು ಅಂತ ಹೋಗ್ತೀವಿ. ಅಲ್ಲಿಂದ ಐತಲ್ಲ, ಅದೇ ಅಲ್ಲಿಂದ ಅದು ಅಷ್ಟು ದೂರ ನಡ್ಕೊಬರೋದು ಬಂದು ಇಲ್ಲೇ ಹೋಗ್ಬೋದಲ್ಲ. ಇಲ್ಲೇ ಟಿಕೆಟ್ ದರ್ಶನಕ್ಕೆ ಹೋಗ್ತಾ ಇದ್ವಿ. ವ್ಯೂ ನೋಡ್ಕೊಳ್ಳಿ. ಅವರೆಲ್ಲ ಮಾಡೋಂಗಿಲ್ಲ ಅಂತ ಬೈತಾರೆ, ಬಟ್ ಆದರೂ ತೋರಿಸ್ತಾ ಇದ್ದೀನಿ. ಅಲ್ಲಿ ಮಾಲಾದೇವರ ಅಂತ ಸಿಗುತ್ತೆ. ಫ್ರೀ ದರ್ಶನಕ್ಕೆ ಬಂದರೆ 50 ರೂಪಾಯಿ ದರ್ಶನಕ್ಕೆ ಬಂದರೆ ಇರೋಲ್ಲ. ಸೊ ನೋಡಿ ಕೆಲಸ ನಡೀತಾ ಇರೋದ್ರಿಂದ ನಮಗೆ ಗರ್ಭಗುಡಿ ಹತ್ರಕ್ಕೆ ಬಿಡ್ತಾರೆ. ಇದೇ ಎಂಟ್ರೆನ್ಸ್. ಗರ್ಭಗುಡಿ ಹತ್ರನೇ ಹೋಗಿ ನೋಡ್ಕೊಬರ್ಬೋದು. ಆಯಿತು, ತಿರುಗು ಹಾಕೊಂಡಿದ್ದೀನಿ ನಾನು. ಇಲ್ಲ ದೇವ್ರಿಗೆಲ್ಲ ತೆಗಿಬಾರ್ದು. ದೇವ್ರಿಗೆ ಕ್ಯಾಮ್ರಾ ಎಲ್ಲ ತಗೋತಿದ್ದಾರೆ, ಬಟ್ ನಾವು ತೆಗಿತಿಲ್ಲ. ನೋಡಿ ಇದೇ ಎಂಟ್ರೆನ್ಸು. ಜನ ಯಾರೂ ಇಲ್ಲ. ಸೊ ನಾವು ವಾರ ಇಲ್ದಿರೋ ದಿನ ಬಂದಿರೋದಲ್ಲ, ಅದಕ್ಕೆ ಇವಾಗ ದರ್ಶನ ಎಲ್ಲ ಮುಗೀತು. ನಮ್ಮ ಮೇಡಮ್ ಅವ್ರು ಸುಸ್ತಾಗ್ಬಿಟ್ಟವ್ರೆ. ಏನಾರು ತಿನ್ನಿಸ್ಬೇಕು. ನೋಡೋದ ಇಲ್ಲಿ ಬಸ್ ಏನಾರು ಆಯ್ತು ನೋಡಬೇಕು. ಬಸ್ ಇಲ್ಲ ಅಂದರೆ ಆಟೋದಲ್ಲೇ ಹೋಗ್ಬಿಡ್ತೀವಿ. ಮತ್ತೆ ಆಟೋಗೆ ಪ್ರಯಾಣ ಅಷ್ಟೇ. ದರ್ಶನ ಚೆನ್ನಾಗಾಯಿತು. ಇವಾಗ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ. ಆಟೋದಲ್ಲಿ ಬಸ್ ಸಿಗಲಿಲ್ಲ. ಬಸ್ ಸಿಗಲಿಲ್ಲ, ಅದಕ್ಕೆ
ಫ್ರೆಂಡ್ಸ್ ಇವಾಗ ಹೆಬ್ಬಾಳ ಫ್ಲೈಓವರ್ ಹತ್ರ ಸ್ಟಾಪ್ ಕೊಟ್ಟರು. ವೈಫು ಏನಾದ್ರು ತಿನ್ಕೊಂಡು ಎಲ್ಲರೂ ಹೋಗೋಣ ಅಂದರು. ಬಟ್ಟು ತಿಂದ್ಯಾ? ಬಟ್ ಗೋಬಿ ಬೇಕು ಅಂತ ಏನು ಬೇಕು ಅಂತ ಕರೆಕ್ಟಾಗಿ ಹೇಳು. ಅಲ್ಲಿ ಯಾವುದೋ ಅಮೃತ ಹೋಟೆಲ್ ಅಂತ ಇದೆ, ವೆಜ್ ರೆಸ್ಟೋರೆಂಟು, ಅಲ್ಲಿಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಹೆಂಗೋದ್ರೂ ನಾವು ಬ್ಯಾಕೆ ನಡ್ಕೊಂಡು ಹೋಗಬೇಕು. ಅವನು ಮೆಜೆಸ್ಟಿಕ್ ಬಸ್ ಹತ್ತಿದ್ದು, ಸೊ ಎಕ್ಸ್ಪ್ರೆಸ್ ಆಗಿರೋದ್ರಿಂದ ಅವನು ಫುಲ್ಲು ಹೈವೇಲೆ ತಂದು ನಿಲ್ಲಿಸ್ಬಿಟ್ಟ. ಅದರಿಂದ ನಾವು ಮತ್ತೆ ವಾಪಸ್ ನಡ್ಕೊಂಡು ಹೋಗಬೇಕು. ಬೈದಾವೆ ಅಮೃತ ಹೋಟೆಲ್ ಅಂತ ಇದೆ, ರೆಸ್ಟೋರೆಂಟಿಗೆ ಅಲ್ಲಿ ಊಟ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಅಲ್ಲಿ ಒಂದು ಕಡೆ ಊಟ ಮಾಡಿದ್ವಿ, ಅಮೃತ ವೆಜ್ ರೆಸ್ಟೋರೆಂಟ್ ಅಂತ. ತುಕಾಲಿ ಥರ ಇತ್ತು ಊಟ. ಅದೆಲ್ಲ ಊಟ ಮಾಡಿಕೊಂಡು ಮತ್ತೆ ಹೆಬ್ಬಾಳ್ ಫ್ಲೈಓವರ್ ಹತ್ರ ಬಂದು ಇವಾಗ ಬಸ್ ಹತ್ತಿದ್ದೀವಿ. ಡೈರೆಕ್ಟ್ ವೈಟ್ ಫೀಲ್ಡ್ ಬಸ್ ಸಿಕ್ಕಿದೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ನಮಗೆ ಈ ಟ್ರಿಪ್ಗೆ ಎಷ್ಟು ಖರ್ಚಾಯಿತು ಏನು ಅಂತ ಮನೆಗೆ ಹೋಗಿ ಕೂತ್ಕೊಂಡು ಲೆಕ್ಕ ಹಾಕ್ಬಿಟ್ಟು ನಿಮಗೆ ಹೇಳ್ತೀವಿ. ಓಕೆ, ಜಸ್ಟ್ ಬಂದ್ವಿ, ರೀಚ್ ಆದ್ವಿ. 9 o'clock ಆಗಿತ್ತು. ಇವತ್ತೊಂದು ಒನ್ ಡೇ ಟ್ರಿಪ್ಪು ಬಜೆಟ್ ಎಷ್ಟು ಅಂದರೆ ನಮ್ಮ ವೈಫ್ದು ಫುಲ್ ಝೀರೋ. ಬಟ್ ನಂದು ಮಾತ್ರ ಬಂದು ಒಂದು 80 rupees ಪಾಸು, ಜೊತೆಗೆ 15 rupees ಎಕ್ಸ್ಪ್ರೆಸ್ ವೇ ಬರ್ತೀವಿ. ಎಕ್ಸ್ಪ್ರೆಸ್ ವೇ ಅಂತ ಬಸ್ ಇದೆ. ಅಂದರೆ ನಾವು ದೊಡ್ಡಬಳ್ಳಾಪುರ ಟು ಹೆಬ್ಬಾಳು ಫ್ಲೈಓವರ್ಗೆ ಎಕ್ಸ್ಪ್ರೆಸ್ ಬಸ್ಸಲ್ಲಿ ಬಂದಿದ್ದು. ಸೊ ಅವರು ಒಂದು 15 rupees ಚಾರ್ಜ್ ಮಾಡಿದ್ರು. ಹೋಗ್ಬೇಕಾದ್ರೆ 5 rupees ಏನಕ್ಕೆ ಅಂದರೆ ಟೋಲ್ಗೆ. ಟೋಟಲ್ ಬಂದು 20, ಒಂದು 80, 100 rupees ನಂದಾಯಿತು. ನಮ್ಮ ವೈಫ್ಸ್ ಅದು ಫುಲ್ ಝೀರೋ. ಬಟ್ ಇದು BMTC ಬಸ್ಸಲ್ಲಿ ಕಂಪ್ಲೀಟಾಗಿ ಹೋದರೆ ಫ್ರಮ್ ಬೆಂಗಳೂರು ಟು ಘಾಟಿ ಸುಬ್ರಹ್ಮಣ್ಯ. ನೀವೇನಾದರೂ ದೊಡ್ಡಬಳ್ಳಾಪುರದಿಂದ ಅಕಸ್ಮಾತ್ ಘಾಟಿಗೆ ಹೋಗಬೇಕು, ಬಸ್ ಸಿಗಲಿಲ್ಲ ಅಂದರೆ ಆಟೋಗೆ ಹೋಗ್ತೀನಿ ಅಂದರೆ ಒಂದು ಸೈಡ್ 30 rupees ತೊಗೋತಾರೆ. ಇಬ್ಬರಿಗೆ 60 rupees ಆಯಿತು. ಆ ಕಡೆಯಿಂದ ಬರ್ಬೇಕಾದ್ರೆ 120 rupees, ಅಂದರೆ 60 rupees ಆಯಿತು. ಟೋಟಲ್ 120 ಆಯಿತು. ಒಟ್ಟಲ್ಲಿ ಬಜೆಟ್ ಅಂದರೆ ನಂದು ಇವಾಗ 100, 120 and 220 rupees ಖರ್ಚಾಗಿದೆ ಇಬ್ಬರಿಂದ ಅಷ್ಟೇ. ಊಟನೂ ಅಲ್ಲೇ ಕೊಟ್ಟರು. ಸೊ ಅಲ್ಲೇನೋ ಮಾಡ್ಬೋದಿತ್ತು. ಬಟ್ ನಾವು ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ಡೈನಿಂಗ್ ಹಾಲ್ ಹೋಗೋಷ್ಟಲ್ಲಿ ಫುಲ್ ಖಾಲಿಯಾಗಿತ್ತು. ಸೊ ಅಲ್ಲಿ ಊಟ ಮಾಡಲಿಲ್ಲ, ಹೊರಗಡೆ ಮಾಡಿದ್ರು. ಅದನ್ನು ನಾನು ಇನ್ಕ್ಲೂಡ್ ಮಾಡ್ತಿಲ್ಲ. ಓನ್ಲಿ 200 rupees ಖರ್ಚಾಗಿದೆ, 220 rupees ಖರ್ಚಾಗಿದೆ ಅಷ್ಟೇ. ಬಟ್ ನೀವೇನಾದರೂ ಇದರಲ್ಲಿ ಹೋದರೆ, ಅದು ನಮ್ಮ ವೈಫ್ಗಂತೂ ಫುಲ್ BMTCಲಿ ಹೋದರೆ ಫುಲ್ ಝೀರೋ. ಹೋಟೆಲ್ ನೀವು ಝೀರೋಲ್ಲಿ ಆರಾಮಾಗಿ ಹೋಗಿ ಬರ್ಬೋದು. ಲೇಡೀಸು ಏನು ತೊಂದರೆ ಇಲ್ಲ. ಯಾರು ಜೆಂಟ್ಸು ಅಂದರೆ ಬಾಯ್ ಏನಾರು ಹೋಗ್ತಾರೆ ಅಂದರೆ 80 rupees ಪಾಸ್ ತೊಗೊಳ್ಳಿ ಅಷ್ಟೇ. ಬಜೆಟ್ ಟ್ರಿಪ್ಪು ಟೋಟಲ್ ಇವತ್ತು ಎಕ್ಸ್ಪೆಂಡಿಚರ್ ಬಂದು 220 rupees ಆಯಿತು ನಮಗೆ. ಈಗ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾಯಿನಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಬಾಯ್.